ರಾಜ್ಯಪಾಲರು ತೆರಳುವಾಗ ಎಂಎಲ್ಸಿ ಹರಿಪ್ರಸಾದ್ ಅಡ್ಡಿಪಡಿಸಿದ್ದು ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಹರಿಪ್ರಸಾದ್ ರಾಜ್ಯಪಾಲರು ತೆರಳುವಾಗ ಅಡ್ಡಿಪಡಿಸಿದ್ದಾರೆ. ಅವರ ವರ್ತನೆ ರೌಡಿ ಅಂತ ಕಿಡಿಕಾರಿದೆ ಬಿಜೆಪಿ. ಹರಿಪ್ರಸಾದ್ ವರ್ತನೆ ಲೋಕಲ್ ರೌಡಿ ರೀತಿ ಇದೆ. ರೌಡಿ ಹರಿಪ್ರಸಾದ್ರನ್ನ ಸದನದಿಂದ ಅಮಾನತು ಮಾಡಬೇಕು ಅಂತ ಬಿಜೆಪಿ ಹೇಳಿದೆ. ಟ್ವಿಟರ್ನಲ್ಲಿ ಹರಿಪ್ರಸಾದ್ ವಿರುದ್ಧ ಕರ್ನಾಟಕ ಬಿಜೆಪಿ ಕಿಡಿಕಾರಿರೋದು. ಎಂಎಲ್ಸಿ ಹರಿಪ್ರಸಾದ್ ನಡೆ ಖಂಡನೀಯ ಅಂತ ಬಿಜೆಪಿ ಹೇಳಿದೆ. ಟ್ವೀಟ್ ಮಾಡಿ ಆಕ್ರೋಶವನ್ನ ಬಿಜೆಪಿ ವ್ಯಕ್ತಪಡಿಸಿದೆ. ಹರಿಪ್ರಸಾದ್ ವರ್ತನೆ ಲೋಕಲ್ ರೌಡಿ ರೀತಿ ಇದೆ ಅಂತ ಬಿಜೆಪಿ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ವಿಧಾನಸೌಧದಲ್ಲಿ ಇವತ್ತಾದಂತಹ ಹೈ ಡ್ರಾಮಾ ಇದು. 3 ದಿನಗಳ ವಿಶೇಷ ಅಧಿವೇಶನದಲ್ಲಿ ಆರಂಭದ ದಿನವೇ ಬಹಳ ದೊಡ್ಡ ಹೈ ಡ್ರಾಮಾ ನಡೀತು. ಕರ್ನಾಟಕದ ಇತಿಹಾಸದಲ್ಲೇ ನಡೆದಂತ ದೊಡ್ಡ ಹೈ ಡ್ರಾಮಾ ಇದು. ವಿಧಾನಸೌಧದಲ್ಲಿ ರಾಜ್ಯಪಾಲರು ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಪೂರ್ತಿಯಾಗಿ ಓದದೆ ಹೊರ ನಡೆದ ಸಂದರ್ಭ, ಅಲ್ಲಿ ಆದಂತಹ ಹೈ ಡ್ರಾಮಾ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಾಜ್ಯಪಾಲರಿಗೆ ಅಡ್ಡ ನಿಂತು ಹರಿಪ್ರಸಾದ್ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಹರಿಪ್ರಸಾದ್ರ ಈ ವರ್ತನೆಯನ್ನ ಬಿಜೆಪಿ ಖಂಡಿಸ್ತಾ ಇರೋದು. ವಿಧಾನಸಭೆಯಲ್ಲಿ ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ. ರಾಜ್ಯಪಾಲರ ನಡೆ ಸರಿ ಇಲ್ಲ, ಕಾಂಗ್ರೆಸ್ನ ಸದಸ್ಯರು ಹೇಳ್ತಿದ್ದಾರೆ. ಕಾಂಗ್ರೆಸ್ ಶಾಸಕರ ಮಾತಿಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ವಿರುದ್ಧ ಅವಕಾಶಕ್ಕೆ ಒತ್ತಾಯ. ಖಂಡನಾ ನಿರ್ಣಯಕ್ಕೆ ಅವಕಾಶ ಕೇಳಿದ್ರು ಕಾನೂನು ಸಚಿವರು. ಕಾನೂನು ಸಚಿವರ ಮಾತಿಗೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರು ನಡ್ಕೊಂಡಂತ ರೀತಿ ಬಗ್ಗೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಲ್ಲ, ಈಗ ಏನಂತ ಮಹತ್ವದ ವಿಚಾರ ಏನಿದೆ ಈಗ ಅಭಿಚಾರ ವಿಷಯ ಇದಕ್ಕೆ The national anthem will again be played on the conclusion address. When the address was concluded, Congress His Excellency Governor, he goes away and is that the right thing? How can he go without how can ಜನಿಸಿದ್ದು BA LLB ಪದವೀಧರರಾಗಿದ್ದ ಶ್ರೀಯುತರು ಕೆಲ ಕಾಲ ವಕೀಲರಾಗಿ ಕಾರ್ಯನಿರ್ವಹಿಸಿದರು. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಮೂಲಕ ಗಡಿಭಾಗದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನಾಂದಿ ಹಾಡಿದ ಶ್ರೀಯುತರು ನೂತನ ಅನುಭವ ಮಂಟಪ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ವತಃ ಕಲ್ಲು ಮಣ್ಣು ಹೊತ್ತು ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಹಕರಿಸಿದರು. ಬೀದರ್ನಲ್ಲಿ ನೆನೆಗುದ್ದಿಗೆ ಬಿದ್ದಿದ್ದ ಬೀದರ್ ಸಕ್ಕರೆ ಕಾರ್ಖಾನೆ ಮತ್ತು ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಯನ್ನು ಆರಂಭಿಸುವ
ಆರಂಭಿಸುವ ಮೂಲಕ ರೈತರಿಗೆ ನೆರವು ನೀಡಿದರು. 1946-47 ಅವಧಿಯಲ್ಲಿ ವಿಧಾನ ಪರಿಷತ್ನಲ್ಲೂ ರಾಜ್ಯಪಾಲರ ಭಾಷಣದ ಕೂಗು ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಅಂತ ಬೋಸರಾಜು ಹೇಳಿದ್ದಾರೆ. ರಾಜ್ಯಪಾಲರು ಅಗೌರವ ತೋರಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಒಂದು ಲೈನ್ ಓದಿದ್ರು, ಅದು ಅಂಗೀಕಾರ ಅಂತ ಸಭಾಪತಿ ಹೇಳ್ತಾರೆ. ರಾಜ್ಯಪಾಲರು ಭಾಷಣ ಓದಿಲ್ಲ ಅಂತ SL ಭೋಜೇಗೌಡ ಅವರು ಹೇಳ್ತಾರೆ. ಇದ್ರ ಬಗ್ಗೆ ನಾಳೆ ಚರ್ಚಿಸೋಣ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳ್ತಾರೆ. ಇವತ್ತು ವಿಧಾನಮಂಡಲದಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ 176-163 ಪ್ರಕಾರ ಖಂಡನೆಯಾಗಿದೆ. ಅವರು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನರಿಗೆ ವಿಧಾನಮಂಡಲಕ್ಕೆ ಅಗೌರವ ತೋರಿಸಿದ್ದಾರೆ. ಅದನ್ನು ನಾವು ಪ್ರತಿರೋಧ ಮಾಡ್ತಾ ಇದ್ದೀವಿ. ರಾಜ್ಯಪಾಲರು ನೀವು ಕೊಟ್ಟಂತಹ ಪ್ರತಿಯನ್ನ 2 ಲೈನನ್ನು ಮಾತ್ರ ಓದಿ. ಅದೇ ಹೇಳಿದ್ರಲ್ಲ, ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ಇವತ್ತು ರಾಜ್ಯಪಾಲರು ನಡ್ಕೊಂಡು ಇಡೀ ಕರ್ನಾಟಕ ಜನತೆಗೆ, ಕರ್ನಾಟಕ ವಿಧಾನಮಂಡಲಕ್ಕೆ ಅಗೌರವ ತೋರಿಸಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ 176 and 163 ಪ್ರಕಾರ ಕ್ಯಾಬಿನೆಟ್ ಏನು ಪ್ರಿಪೇರ್ ಮಾಡಿಕೊಡ್ತೋ ಅದು ಇಟ್ ಈಸ್ ಅವ್ರ ಕರ್ತವ್ಯ. ಅದ ಕಾನ್ಸ್ಟಿಟ್ಯೂಷನಲ್ಲಿ ಅದು ಮಾಡಬೇಕಾಗತ್ತೆ. ಇವತ್ತು ಇಡೀ ಕರ್ನಾಟಕ ಜನರಿಗೆ ಅಗೌರವ ತೋರಿಸಿದ್ದಾರೆ. ಅವರು ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಕಾನೂನು ಹೋರಾಟ ಏನಾದರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.